ಹಂಗೆ ನೀವು ಹೇಳಿ ಬೇರೆ ಏನು ಕೇಳೋದಕ್ಕೆ ಬೈ ಎರಡು ಎಲೆಕ್ಷನ್ ಅಲ್ಲಿ ಇವೆರಡು ಸೀಟಲ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ. ಯಾಕಂದರೆ ಇದು ನಮ್ಮ ಸೀಟ್ಗಳಿವೆ ಮತ್ತು ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ ಖಂಡಿತವಾಗಿ ನಾವು ಈ ಸೀಟನ್ನು ಗೆಲ್ತೀವಿ. ಅದರಲ್ಲಿ ಯಾವುದೇ ಒಂದು ಅನುಮಾನನೂ ಕೂಡ ಇಲ್ಲ. ಭಾಳ ಸ್ಪಷ್ಟವಾಗಿ ಜನರ ಅಭಿಮತ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಜಾಸ್ತಿ ಜನ ಅದೆಲ್ಲ ಟಿಕೆಟ್ ಕೊಟ್ಟಿಲ್ಲ, ಅಸಮಾಧಾನ ಕೂಡ ಇಲ್ಲ, ಜಾಸ್ತಿಯಲ್ಲಿ ನೋಡಿ ಅಂತ ಏನು ಬಾಗಲಕೋಟೆಯಲ್ಲಿ ಏನು ವಿವಾದ ಇರಲಿಲ್ಲ. ಆದ್ರೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೇಳಿದ್ರು. ಬಟ್ ಈಗ ಪಕ್ಷ ಒಂದು ನಿರ್ಣಯ ಮಾಡಿದೆ. ಯೂಶಲಿ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದ್ರೆ ಯಾರ ಮನೆಯಲ್ಲಿ ಏನಾದ್ರು ಅವರು ಸಾವಾದ್ರೆ ಅವ್ರ ಮನೆಯವ್ರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಇದು ಬಹಳ ವರ್ಷಗಳಿಂದ ಒಂದು ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಪ್ರಥಾ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಆ ಮೃತರ ಮನೆತನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಬೇರೆ ಎಲ್ಲರನ್ನ ಮನವೊಲಿಸಲಾಗಿದೆ. ನೀವೆಲ್ಲ ನೋಡಿದ್ದೀರಿ, ಆ ಪೈಲ್ವಾನ್ ಅವರು ಕೂಡ ಈಗ ಕಂಟೆಸ್ಟ್ ಇಂದ ರಿಟೈರ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾಯಕರನ್ನು ರಿಟೈರ್ ಆಗಿದ್ದಾರೆ ಸರ್. ಆ ಸಮುದಾಯ ಅಸಮಾಧಾನ ಇರೋದು ಹಾಗೇನಿಲ್ಲ. ಇವತ್ತು ನಮ್ಗೆಲ್ಲ ಯಾವತ್ತು ಸಪೋರ್ಟ್ ಮಾಡಿದ್ದಾರೆ ಅಲ್ಪಸಂಖ್ಯಾತರು. ನಮಗೆ ನಮ್ಮ ಜೊತೆಲಿ ಕಾಂಗ್ರೆಸ್ ಜೊತೆಲಿದ್ದಾರೆ. ಇಲ್ಲೂ ಕೂಡ ದಾವಣಗೆರೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ಗೊಂದಲ ಇದ್ರ ಮೇಲೆ ಯಾವ ಗೊಂದಲನೇ ಇಲ್ಲ. ಅದು ಎಲ್ಲ ಗೊಂದಲ ಎಲ್ಲ ಮಾಧ್ಯಮ ಸೃಷ್ಟಿ. ಅಲ್ಲ ಸರ್, ಅವ್ರು ಹೈಕಮಾಂಡ್ ಹೇಳಿದ್ರೆ ಇನ್ನೂ 2 ಬಜೆಟ್ ಅನ್ನು ಮಂಡಿಸ್ತಾರೆ ಸಿದ್ದರಾಮಯ್ಯ ಇಲ್ಲ, ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವರು ಜನ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಇಬ್ರು ನಾಯಕರು ಹೇಳಿದ್ದಾರೆ. ಅದಕ್ಕೆ ಪಕ್ಷದಲ್ಲಿ ಏನೋ ಗೊಂದಲ ಇಲ್ಲ, ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ. ಗೊಂದಲ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಸೃಷ್ಟಿ, ಅಪೋಸಿಷನ್ ಅಲ್ಲೇ ಇದೆ. ಇದೆಲ್ಲ ಹಾಗಲ್ಲ. ನಮ್ಮ ನೋಡಿ, ನಾಯಕರು ಹೇಳಿದ್ದಾರೆ. ಯಾಕಂದ್ರೆ ನೀವು ಪ್ರಶ್ನೆ ಲೀಡಿಂಗ್ ಕ್ವಶನ್ ಕೇಳಲ್ವಾ? ಈಗ ಕೇಳಿದಾಗ ಅವರು ರಿಯಾಕ್ಟ್ ಮಾಡ್ತಾರೆ ಬೇರೆ ಬೇರೆ ನಾಯಕರು. ಹಾಗಾಗಿ ಪಕ್ಷದಲ್ಲಿ ಏನೋ ಗೊಂದಲ ಇಲ್ಲ, ಬಹಳ ಸ್ಪಷ್ಟತೆ ಇದೆ. ಹಾಗಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಎಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಮಧ್ಯಪ್ರದೇಶದ ಯುದ್ಧದ ಗೊಂದಲದಿಂದ ಇಲ್ಲ ಅಡಿಗೆ ಕೂಡ ಜನಪರ ಅದು ಖಂಡಿತವಾಗಿಯೂ ಕೂಡ ನಮ್ಮ ಜನರಿಗೆ ಕಷ್ಟಕ್ಕೆ ಸಿಗ್ತಕ್ಕಂಥ ಕೆಲಸ ಆಗಿದೆ. ಇದು ಬಹುಶಃ ನಮ್ಮ ವಿದೇಶಾಂಗ ನೀತಿ ಏನಿದೆಯಲ್ಲ, ಸ್ವತಂತ್ರದ ನಂತರ ನಮ್ಮ ಒಂದು ಅಂತಾರಾಷ್ಟ್ರೀಯ ನಮ್ಮ ಸ್ಟ್ಯಾಂಡ್ ಯಾವತ್ತೂ ಕೂಡ ನಾನ್ ಅಲೈನ್ಡ್ ಆಗಿದೆ. ಯಾವುದೇ ದೇಶಕ್ಕೆ ನಾವು ಯಾವುದೇ ರೀತಿಯಿಂದ ನಾವು ಅಲೈನ್ ಆಗೋದಿಲ್ಲ. ನಾವು ಸ್ವತಂತ್ರವಾಗಿ ಎಲ್ಲ ದೇಶದ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು ಇದು ನಮ್ಮ ಪರಂಪರೆನೂ ಕೂಡ ಇದೆ. ಇದು ನಮ್ಮ ದೇಶದ ನೀತಿನೂ ಕೂಡ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಆ ನೀತಿಯಿಂದ ಡಿವಿಯೇಟ್ ಆಗಿ ಇವತ್ತು ಅವರು ಏನು ಫಾರಿನ್ ಪಾಲಿಸಿಯನ್ನು ಪರ್ಸ್ಯೂ ಮಾಡ್ತಾ ಇದ್ದಾರೆ, ಇದು ನಮ್ಮ ದೇಶಕ್ಕೆ ಮಾರಕ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ಜನಾಭಿಪ್ರಾಯ ಕೂಡ ಆಗಿದೆ. ಅನೇಕ ದಿನಪತ್ರಿಕೆಗಳಲ್ಲಿ ಇವತ್ತು ಎಡಿಟೋರಿಯಲ್ ಬರೀತಾ ಇದ್ದಾರೆ. ಈ ರೀತಿ ನಮ್ಮ ದೇಶದ ಇವತ್ತು ನೋಡಿದ್ದೀರಿ ನೀವು, ಹಿಂದೂಯಲ್ಲಿ ಎನ್ ರಾಮ್ ಕೂಡ ಹೇಳಿದ್ದಾರೆ, ಇಟ್ಸ್ ನಾಟ್ ಎ ಕರೆಕ್ಟ್ ಡಿವಿಯೇಷನ್ ಆಫ್ ಅವರ್ ಫಾರಿನ್ ಪಾಲಿಸಿ ಇಸ್ ನಾಟ್ ಗುಡ್ ಫಾರ್ ಅವರ್ ಕಂಟ್ರಿ. ಅದರ ಪರಿಣಾಮ ಇವತ್ತು ನಮ್ಮ ಜನರು ಅನುಭವಿಸ್ತಕ್ಕಂಥದ್ದು ಒಂದು ಆಗಿದೆ ಅಂತಕ್ಕಂಥದ್ದು ನನ್ನ ದೊಡ್ಡ ಬದಲಾವಣೆ. ಆಕ್ಚುಲಿ ನೋಡಿ, ಕೇಂದ್ರ ಸರ್ಕಾರ ಜನರ ಹಿತ ರಕ್ಷಣೆಯನ್ನು ಮಾಡಬೇಕು. ನನ್ನ ಕೆಲಸದಲ್ಲಿ ವಿಫಲರಾದ್ರೆ ಇವತ್ತು ಬೇರೆ ಬೇರೆ ಏಜೆನ್ಸೀಸ್ ಅದ್ರ ಲಾಭ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಟ್ ಇಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಮಾಡ್ತೀವಿ ಇಮಿಡಿಯೇಟ್ಲಿ, ಹೇಳಿದ್ವಲ್ಲ. ಇಲ್ಲ ಈಗ ನೋಡಿ, ಕೋಡ್ ಆಫ್ ಕಂಡಕ್ಟ್ ಇದೆಯಲ್ಲ, 2 ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ಇವತ್ತು ನಾವು ಎಲ್ಲ ಒಂದು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆನೂ ಕ್ಯಾಬಿನೆಟ್ ಒಂದು ಮೀಟಿಂಗ್ ಕರೆದಿದ್ರು. ಅದೆಲ್ಲ ಗೊಂದಲಗಳನ್ನ ಪರಿಹರಿಸಿ ಇಮಿಡಿಯೇಟ್ಲಿ ರಿಕ್ರೂಟ್ಮೆಂಟಿಗೆ ಇವತ್ತು ಬಜೆಟ್ ಅನೌನ್ಸ್ಮೆಂಟ್ ಇದೆ. ಅದು ಯಾವುದೇ ಬಜೆಟ್ ಅನೌನ್ಸ್ಮೆಂಟ್ ಆದರೆ ಪ್ರಿಯಾರಿಟಿ ಇನ್ ಇಂಪ್ಲಿಮೆಂಟೇಷನ್. ಏನು ವ್ಯತ್ಯಾಸ ಅನಿಸ್ತಿಲ್ಲ. ಇರಾನ್ ಅವರು ನಮ್ಮ ಮಿತ್ರ ರಾಷ್ಟ್ರ ಅಂತಿದ್ದಾರೆ. ಇಸ್ರೇಲ್ನ ಪಾರ್ಲಿಮೆಂಟ್ ಅಲ್ಲಿ ಇವರು ಮಾತಾಡ್ತಾರೆ. ಎಲ್ಲ ಬಾಯಿಂದ ಹೇಳೋದು ಬೇರೆ. ನೋಡಿ, ಎಲ್ಲ ದೇಶಗಳು ಹೇಳ್ತಾರೆ ಪಾಪ. ಆದರೆ ನಾವು ಯಾವ ರೀತಿ ನಮ್ಮ ವರ್ತನೆ ಇದೆ, ನಾವು ಇಸ್ರೇಲ್ ಹೋಗ್ತಕ್ಕಂಥದ್ದು ಏನು ಅವಶ್ಯಕತೆ ಇತ್ತು, ಇವೆಲ್ಲ ದಿಸ್ ಇಸ್ ನಾಟ್ ರೈಟ್. ಐ ಡೋಂಟ್ ನೋ ಹೂ ಇಸ್ ಅಡ್ವೈಸಿಂಗ್ ದ ಆನರಬಲ್ ಪ್ರೈಮ್ ಮಿನಿಸ್ಟರ್. ದಿಸ್ ಇಸ್ ನಾಟ್ ಗುಡ್ ಫಾರ್ ಅವರ್ ಕಂಟ್ರಿ. ಇಂಥ ಸಂದರ್ಭದಲ್ಲಿ ವಿ ಶುಡ್ ನಾಟ್. ಥ್ಯಾಂಕ್ ಯು ಸರ್.